ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇನ್ನೇನು MBBS BDS BAMS ಮಾಡಬೇಕು ಅಂತ ವೇಟ್ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮಿನೇಷನ್ ಬರೆದಿದ್ದೀರಿ ಜೂನ್ 21ಕ್ಕೆ. ಅದರ ಒಂದು ರಿಸಲ್ಟ್ ಮೇ ಬಿ ಜುಲೈ 20ರ ಹೊತ್ತಿಗೆ ಬರಬಹುದು. ಸೊ ರಿಸಲ್ಟ್ ಬಂದ ಮೇಲೆ ಡೆಫಿನೆಟ್ಲಿ ನನಗೆ ಸೀಟ್ ಸಿಗ್ತದೋ ಇಲ್ವೋ, ಯಾವ ರ್ಯಾಂಕಿಗೆ, ಯಾವ ಮಾರ್ಕ್ಸ್ಗೆ, ಯಾವ ಕಾಲೇಜಲ್ಲಿ, ಯಾವ ಕೆಟಗರಿಗೆ ಸ್ಟಾಪ್ ಆಗಿದೆ, ಇವೆಲ್ಲದರ ಒಂದು ಡೌಟ್ ನಿಮ್ಗೆ ಇರುತ್ತೆ. ಸೊ ಅದು ಒಂದು ಕರೆಕ್ಟ್ ಆದ ಮ್ಯಾನರ್ ಅಲ್ಲಿ ನಿಮಗೆ ಸಿಗಬೇಕು ಅಂತ ಇದ್ರೆ ನನ್ನ ಒಂದು ಆರ್ ಎಚ್ ಕೆಮಿಸ್ಟ್ರಿ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಅಲ್ಲಿ ಪೇಡ್ ಕೋರ್ಸಸ್ ಅಂತ ಹೋದ್ರೆ ಇಲ್ಲಿ ಪೇಡ್ ಕೋರ್ಸಸ್ ಅಂತ ಕಾಣಿಸ್ತದೆ. ಇದು ನಾನು ವೆಬ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆದ್ಮೇಲೆ ಪೇಡ್ ಕೋರ್ಸಸ್ ಅಂತ ಏನು ಬರ್ತದೆ. ಸೊ ಲಾಗಿನ್ ಆಗ್ಬೇಕಾದ್ರೆ ಬೇರೆ ಏನು ಚಿಂತೆ ಮಾಡಬೇಡಿ. ನೀವು ನಿಮ್ಮ ನಂಬರ್ನ ಕೊಟ್ಟು ಲಾಗಿನ್ ಆಗಿ ಆ ನಂಬರಿಗೆ ನನ್ನ ಕಡೆಯಿಂದ, ನಮ್ಮ ಆರ್ ಎಚ್ ಕೆಮಿಸ್ಟ್ರಿ ಅಥವಾ ಆರ್ ಎಚ್ ಮೆಡಿಟೆಕ್ ಮೆಂಟರ್ ಕಡೆಯಿಂದ ಯಾವುದೇ ರೀತಿಯ ಕಾಲ್ಸ್ ಆಗ್ಲಿ, ಮೆಸೇಜಸ್ ಆಗ್ಲಿ, ನಮ್ಮ ಬ್ಯಾಚಿಗೆ ಸೇರ್ಕೊಳ್ಳಿ, ನಮ್ಮ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಸೇರ್ಕೊಳ್ಳಿ ಅಂತ ಹೇಳಿ ಮೆಸೇಜ್ ಬರೋದಿಲ್ಲ, ಕಾಲ್ ಕೂಡ ಬರೋದಿಲ್ಲ. ಆ ಗ್ಯಾರಂಟಿಯನ್ನ ನಾನು ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲಾ ಕೌನ್ಸಿಲಿಂಗ್ ಬ್ಯಾಚಸ್ಗಳು ಫುಲ್ ಆಗಿವೆ. ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ನಂಬರ್ ಅಂತ ತಗೋತೀವಿ ನಾವು. ಸೊ ನೀವು ನನಗೆ ಅಪ್ರೋಚ್ ಮಾಡಿದ್ರು ಕೂಡ ನಾನು ನಿಮಗೆ ಹೇಳೋದು ನಮ್ದೆಲ್ಲ ಫುಲ್ ಆಗಿದೆ, ನಾನು ತಗೊಳ್ಳೋದಿಲ್ಲ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಸೊ ಆ ಕಾರಣಕ್ಕೆ ನಿಮಗೇನಾದ್ರೂ ಕಂಪ್ಲೀಟ್ ಕಟ್ ಆಫ್ MBBS BDS BAMS ಕರ್ನಾಟಕ ಕಾಲೇಜಸ್ಗಳು, ನಾನು ಬೇರೆ ರಾಜ್ಯದ ಕಾಲೇಜಸ್ಗಳ ಕೌನ್ಸಿಲಿಂಗ್ ಅನ್ನು ಮಾಡೋದಿಲ್ಲ, ಸೊ ಅದರ ಇನ್ಫಾರ್ಮೇಶನ್ ಕೂಡ ಇಟ್ಕೊಂಡಿರೋದಿಲ್ಲ. ಸೊ ಕರ್ನಾಟಕದ ಎಲ್ಲಾ ಕಾಲೇಜಸ್ಗಳ ಕಟ್ ಆಫ್ ಕ್ಯಾಟಗರಿ ವೈಸ್ ರ್ಯಾಂಕ್ ಮತ್ತೆ ಮಾರ್ಕ್ ವೈಸ್ ಬೇಕು ಅಂತ ಇದ್ರೆ ಆರ್ ಎಚ್ ಕೆಮಿಸ್ಟ್ರಿ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪೇಡ್ ಕೋರ್ಸಸ್ ಅಂತ ಹೋದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತದೆ ಕಾಮಿಡಿಗೆ ಕಟ್ ಆಫ್ ಇದೆ, ಇಂಜಿನಿಯರಿಂಗ್ ಕಟ್ ಆಫ್ ಇದೆ, MBBS BDS ಕಟ್ ಆಫ್ ಇದೆ. ಸೊ MBBS BDS ಕಟ್ ಆಫ್ ಅನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಇದು 299 ರುಪೀಸ್ಗೆ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ತೋರಿಸ್ತೀನಿ. ಸೊ ನೀವು ಹೇಳ್ಬೋದು, ಸರ್ ಫ್ರೀ ಆಗಿ ಕೊಡ್ಬೋದಲ್ಲ, 299 ಯಾಕೆ ಚಾರ್ಜ್ ಮಾಡ್ತೀರಾ ಅಂತ ಹೇಳಿ. ಬಟ್ ಇದರ ಹಿಂದೆ ಇದನ್ನ ಕನ್ಸಾಲಿಡೇಟೆಡ್ ಮ್ಯಾನರ್ ಅಲ್ಲಿ ಮಾಡೋದಕ್ಕೆ ನಮ್ಮ ಏನು ಶ್ರಮ ಇದೆ, ಎನರ್ಜಿ ಇದೆ, ಟೈಮ್ ಇದೆ, ಅದಕ್ಕೋಸ್ಕರ ಈ ಅಮೌಂಟ್ ಅನ್ನು ನಾನು ಫಿಕ್ಸ್ ಮಾಡಿರುವಂತದ್ದು. ಸೊ ನಿಮಗೆ ಬೇಕು ಅಂದ್ರೆ ತಗೊಳ್ಳಿ, ಸೊ ಬೇಡ ಅಂದ್ರೆ ಇದನ್ನ ನೋಡುವಂತ ಅವಶ್ಯಕತೆ ಇಲ್ಲ. ಬಟ್ ತಗೊಂಡ್ರೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲಾ ಕಾಲೇಜಸ್ ಕಟ್ ಆಫ್ ಬಗ್ಗೆ ನಿಮಗೆ ಗೊತ್ತಾಗ್ತದೆ. ಏನೇನಿದೆ ಅನ್ನೋದನ್ನ ತೋರಿಸ್ತೀನಿ ನಾನು. ಎರಡನೇದಾಗಿ, ಇಲ್ಲ ಸರ್ ಇದು ದುಡ್ಡು ಜಾಸ್ತಿ ಆಯ್ತು, ನಾನು ಕೊಡೋದಿಲ್ಲ, ನನಗೆ ಗೂಗಲ್ ಅಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗ್ತದ. ಎಸ್, ಐ ಆಮ್ ವೆರಿ ಮಚ್ ಹ್ಯಾಪಿ ಫಾರ್ ಇಟ್. ಒಟ್ನಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗ್ಲಿ. ಅದು ನೀವು ನನ್ನ ಕೋರ್ಸ್ ಅನ್ನ ತಗೊಂಡೇ ಆಗ್ಬೇಕು ಅಂತ ಏನಿಲ್ಲ, ನನ್ನ PDF ಅನ್ನ ಪರ್ಚೇಸ್ ಮಾಡೇ ಆಗ್ಬೇಕು ಅಂತ ಏನಿಲ್ಲ. ಸೊ ನಿಮಗೆ ಫ್ರೀ ಆಗಿ ಎಲ್ಲೋ ಬೇಕು ಅಂದ್ರೆ KE ವೆಬ್ಸೈಟ್ಗೆ ಹೋಗಿ, ಅದು ಎಲ್ಲಿ ಸಿಗ್ತದ ಅನ್ನೋದನ್ನು ಹೇಳ್ತೀನಿ ನಾನು. KE ವೆಬ್ಸೈಟ್ಗೆ ಹೋಗಿ ಹಿಂದಿನ ವರ್ಷದ ವಿವರಗಳು ಅಂತ ಕ್ಲಿಕ್ ಮಾಡಿ, ಇಲ್ಲಿ UG NEET 2024 ಇದೆ, UG NEET 2025 ಅಂತ ಕಾಣಿಸ್ತದೆ. ಅದು ಇಲ್ಲಿ ಪ್ರವೇಶ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ UG NEET 2025 ಇಲ್ಲಿ ಅಡ್ಮಿಷನ್ಸ್ ಅಂತ ಏನ್ ಕಾಣಿಸ್ತದೆ, ಪ್ರವೇಶ ಅಲ್ಲಿ ಹೋಗಿ ಹಿಂದಿನ ವರ್ಷದಲ್ಲಿ ಅದು ತೆಗೆದು ಇಲ್ಲಿ ಹಾಕಿದ್ದಾರೆ. UG NEET 2025 ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರಬಹುದು, ಕಟ್ ಆಫ್ ಆಗಿರಬಹುದು, ಎಲ್ಲವೂ ಕೂಡ ಇಲ್ಲಿ ಕಾಣಿಸ್ತದೆ. ಅದನ್ನು ಕೂಡ ತೋರಿಸ್ತೀನಿ. ನೀವೇನು ನನಗೆ ಅಮೌಂಟ್ ಕೊಡಬೇಕು, ದುಡ್ಡು ಕೊಡಬೇಕು ಅಂತ ಏನೂ ಇಲ್ಲ. ಬಟ್ ನಾನು ಶ್ರಮ ಹಾಕಿ ಮಾಡಿಸಿದಂತ ಅಥವಾ ಮಾಡಿದಂತಹ PDF ನಿಮ್ಗೆ ಬೇಕು ಅಂದ್ರೆ ನೀವು ಕೊಡಬೇಕಷ್ಟೇ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ. ಮೊದಲ ಸುಂತಿನ ತಾತ್ಕಾಲಿಕ ಹಂಚಿಕೆ ಪಟ್ಟಿ ಅಂತ ಇದೆ ನೋಡಿ, ಅಂತಿಮ ಹಂಚಿಕೆ ಪಟ್ಟಿ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ವೈದ್ಯಕೀಯ ಹಂಚಿಕೆ ಪಟ್ಟಿ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತದೆ. ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಮೆಡಿಕಲ್ ಸಂಬಂಧಪಟ್ಟ ಹಾಗೆ 391 ಪೇಜಸ್ ಇರುವಂತಹ ಒಂದು PDF ನಿಮಗೆ ಸಿಗುತ್ತೆ. ನಿಮಗೆ ನಿಮ್ಮ ಕ್ಯಾಟಗರಿ ಬೇಕಾಯ್ತು, ಕ್ಯಾಟಗರಿ ವೈಸ್ ಕಾಲೇಜಸ್ಗಳನ್ನ ನೋಡಬೇಕು ಅಂದ್ರೆ ಸ್ವಲ್ಪ ಶ್ರಮವನ್ನ ಹಾಕಿ ನೀವು ಅದನ್ನ ನೋಡ್ಬೇಕಾಗ್ತದೆ. ಇಷ್ಟೆಲ್ಲ ಹಾಕಿದ್ರು ನಿಮ್ಗೆ ಇಲ್ಲಿ ರ್ಯಾಂಕ್ ಕಾಣಿಸ್ತದೆ. ಇಲ್ಲಿ ನೋಡಿ, ಈ ಸೆಕೆಂಡ್ ಕಾಲಮ್ ಅಲ್ಲಿ ಏನ್ ಕಾಣಿಸ್ತಾ ಇದೆ, ಆಲ್ ಇಂಡಿಯಾ ರ್ಯಾಂಕ್ ಕಾಣಿಸ್ತದೆ. ಬಟ್ ಆಲ್ ಇಂಡಿಯಾ ರ್ಯಾಂಕ್ ಯಾವ ಮಾರ್ಕ್ಸ್ ಗೆ ಬಂದಿತ್ತು ಅನ್ನೋ ಇನ್ಫಾರ್ಮೇಶನ್ ಬೇಕಂದ್ರೆ ನನ್ನ ಒಂದು PDF ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಕಾಣೋದಿಲ್ಲ. ಪ್ರತಿಯೊಂದು ಕಾಲೇಜನ್ನು ಸ್ವಲ್ಪ ಟೈಮ್ ತಗೊಂಡು ಅದನ್ನ ಮಾಡ್ತಾ ಹೋಗ್ಬೇಕು. ಬಟ್ ನನ್ನ PDF ಅಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದೀನಿ. ಇದು KE ಅಲ್ಲಿ ಬಂದಿರುವಂತದ್ದು. ಬಟ್ ಇದರಲ್ಲಿ ಮಾರ್ಕ್ಸ್ ಇರೋದಿಲ್ಲ, ರ್ಯಾಂಕ್ ಇರುತ್ತೆ. ನಿಮ್ಗೆ ಇದೇ ಸಮಾಧಾನ ತಂದಿದೆ, ಇದನ್ನೇ ನಾ ಯೂಸ್ ಮಾಡ್ಕೋತೀನಿ ಅಂದ್ರೆ ದಯವಿಟ್ಟು ನನಗೆ 1 ರೂಪಾಯಿಯನ್ನು ಕೊಡಬೇಡಿ, ಆ ಪರ್ಚೇಸ್ ಮಾಡ್ಕೋಬೇಡಿ. ಆದ್ರೆ ನನ್ನ ಒಂದು PDF ನಿಮಗೆ ಕ್ಲಿಯರ್ ಕಟ್ ಮ್ಯಾನರ್ಲಿ ಬೇಕು ಅಂದ್ರೆ ತಗೊಳ್ಳಿ. 299 ರುಪೀಸ್ ಚಾರ್ಜ್ ಮಾಡ್ತೀನಿ. ಹೇಗೆ ಏನಿದೆ ನೋಡಿ, ನಾ ಏನು ಕಂಟೆಂಟ್ ಇದೆ ಅನ್ನೋದನ್ನ ತೋರಿಸ್ತೀನಿ. ಸೊ ನೀವು ಫಸ್ಟ್ ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ 3 ಫೋಲ್ಡರ್ಗಳು ಕಾಣಿಸ್ತದೆ. MBBS ಕಟ್ ಆಫ್, BDS BAMS ಕಟ್ ಆಫ್ ಅಂತ ಹೇಳಿ.
ಕೆಳಗಡೆ ಒಂದು ಅಬ್ರಿಯೇಷನ್ ಫಾರ್ ಆಲ್ ಕ್ಯಾಟಗರಿ ಅಂತ ಇದೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕ್ಯಾಟಗರಿ ಏನೇನು ಆ ಶಾರ್ಟ್ ಫಾರ್ಮ್ ಅಲ್ಲಿ ಕ್ಯಾಟಗರಿ ಇದೆ ಅವೆಲ್ಲದರ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತದೆ. ನೋಡಿ, ಎಲ್ಲ ಇನ್ಫಾರ್ಮೇಶನ್ ಇದೆ ಇದರಲ್ಲಿ. ಸೊ ಅದಾದ್ಮೇಲೆ ಕೆಳಗಡೆ ಆಲ್ ಇನ್ಫಾರ್ಮೇಶನ್ ಅಬೌಟ್ MBBS ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಾ ಕಾಲೇಜಸ್ಗಳು ಯಾವ್ಯಾವ ರೀತಿಯ ಬೇರೆ ಬೇರೆ ಕಾಲೇಜಸ್ ಇವೆ, ಕರ್ನಾಟಕದಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಸೊ ಯಾವ್ಯಾವ ಡಿಸ್ಟ್ರಿಬ್ಯೂಷನ್ ಹೇಗಿದೆ, ಫೀಸ್ ಯಾವ್ಯಾವ್ದಕ್ಕೆ ಯಾವ ರೀತಿ ಇದೆ, ಸೊ ಅದಾದ್ಮೇಲೆ ಪ್ರೈವೇಟ್ ಕಾಲೇಜ್ ಎಷ್ಟಿದೆ, ಫೀಸ್ ಎಷ್ಟಿದೆ ಅದಕ್ಕೆ, ಸೊ ಅದರಲ್ಲಿ ಮತ್ತೆ ಡೀಮ್ಡ್ ಯೂನಿವರ್ಸಿಟಿ ಯಾವುದು, 12 ಡೀಮ್ಡ್ ಯೂನಿವರ್ಸಿಟಿಯಲ್ಲಿ 6 ಡೀಮ್ಡ್ ಯೂನಿವರ್ಸಿಟಿ ಕರ್ನಾಟಕಕ್ಕೆ ಸೀಟ್ ಬಿಟ್ಕೊಟ್ಟಿದೆ. ಆ 6 ಡೀಮ್ಡ್ ಯೂನಿವರ್ಸಿಟಿ ಯಾವುದು, ಎಷ್ಟು ಸೀಟ್ ಬಿಟ್ಕೊಟ್ಟಿದೆ. ಅದಾದ್ಮೇಲೆ ಪ್ರೈವೇಟ್ ಕ್ಯಾಟಗರಿಯಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಅಂತ ಬಂದಾಗ ಯಾವ್ಯಾವ ಕಾಲೇಜಸ್ ಅಲ್ಲಿ ಆ ಒಂದು ಕೋಟಾ ಇದೆ, 12 ಡೀಮ್ಡ್ ಯೂನಿವರ್ಸಿಟಿಯ ಫೀಸ್ ಎಷ್ಟಿದೆ. ಸೊ ಅದಾದ್ಮೇಲೆ ಪ್ರೈವೇಟ್ ಫೀ ಸ್ಟ್ರಕ್ಚರ್ ವಿತ್ ಕಾಲೇಜಸ್ ಅಲ್ಲಿ ಯಾವ್ಯಾವ ಕಾಲೇಜಸ್ ಅಲ್ಲಿ ಫೀ ಸ್ಟ್ರಕ್ಚರ್ ವಿತ್ ಕಾಲೇಜಸ್ ಅಲ್ಲಿ ಫೀ ಸ್ಟ್ರಕ್ಚರ್ ಇದೆ, ಮತ್ತೆ ಹೈಯರ್ ಫೀ ಸ್ಟ್ರಕ್ಚರ್ ಅಲ್ಲಿ ಯಾವ್ಯಾವ್ದು ಬರುತ್ತೆ. ಅದಾದ್ಮೇಲೆ ಡೆಂಟಲ್ ಕಾಲೇಜಸ್, BAMS, ಇದೇ ರೀತಿ ಎಲ್ಲ ಇನ್ಫಾರ್ಮೇಶನ್ ಈ ಒಂದು PDF ಅಲ್ಲಿ ಸಿಗ್ತದೆ, ನೋಡ್ಕೋಬಹುದು. ದಯವಿಟ್ಟು ಇದು ಯಾವ PDF ನಿಮಗೆ ಡೌನ್ಲೋಡೇಬಲ್ ಇರೋದಿಲ್ಲ, ಯಾಕಂದ್ರೆ ನಾವು ಹಾಕಿದಂತ ಶ್ರಮವನ್ನ ಬೇರೆ ಯಾರು ಯುಟಿಲೈಸ್ ಮಾಡಿಕೊಂಡು ಅವರು ಯುಟಿಲೈಸ್ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ. ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋತೀರಾ ತಗೊಳ್ಳಿ, ಸೊ ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ PDF ಡೌನ್ಲೋಡೇಬಲ್ ಇರೋದಿಲ್ಲ. ನೀವು ಏನೇ ಇದ್ರೂ ಕೂಡ ನಮ್ಮ ಆ್ಯಪಿನಲ್ಲೇ ನೀವು ಮೆನ್ಷನ್ ಮಾಡಬೇಕು. ಅಥವಾ RH chemistry.in ಅಂತ ಹೇಳಿ ನೀವು ಹೋದ್ರಿ ಅಂತ ಅಂದ್ರೆ ಅದರಲ್ಲಿ ನೀವು ಯಾವ ಮೊಬೈಲ್ ನಂಬರ್ನ ಕೊಟ್ಟು ಆಪ್ ಅಲ್ಲಿ ಲಾಗಿನ್ ಆಗಿದ್ದೀರಿ ಅದೇ ಮೊಬೈಲ್ ನಂಬರ್ನ ಇಲ್ಲೂ ಲಾಗಿನ್ ಆದ್ರೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಲಾಗಿನ್ ಆದ್ರೆ ಇಲ್ಲಿ ಅದೇ ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಆದ್ರೆ, ಸೊ ನಿಮಗೆ ಅಲ್ಲಿ ನೀವು ಯಾವ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದಿರಿ ಅಥವಾ ಯಾವ PDF ಪರ್ಚೇಸ್ ಮಾಡಿದಿರಿ ಅದು ನಿಮಗೆ ವೆಬ್ ಅಲ್ಲಿ ಕಾಣಿಸ್ತದೆ. ಸೊ ದಟ್ ವಿಸಿಬಿಲಿಟಿ ಇನ್ನೂ ಕ್ಲಿಯರ್ ಆಗ್ತದ ಅಂತ ಅಷ್ಟೇ. ಸೊ ಇದು ಅದಾದ್ಮೇಲೆ MBBS ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಮೇನ್ ಇದು ಕಾಣಿಸ್ತದೆ ನಿಮಗೆ ಫೋಲ್ಡರ್. ಮೊದಲೇ ಹೇಳ್ಬಿಡ್ತೀನಿ, ಇದರಲ್ಲಿ ನಿಮಗೆ ಪ್ರಿಯಾರಿಟಿ ಆರ್ಡರ್ ಆಗ್ಲಿ ಅದು ಯಾವುದು ಕೂಡ ಸಿಗೋದಿಲ್ಲ. ಸೊ ಅದು ನಮ್ಮ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ತಗೊಂಡವರಿಗೆ ಮಾತ್ರ ಇರ್ತದೆ. ಸೊ KEA ನೀಟ್ ಕೌನ್ಸಿಲಿಂಗ್, KEA ನೀಟ್ ಕಟ್ ಆಫ್ ಅಂತ ಇದೆ, MCC ಕಟ್ ಆಫ್ ಅಂತ ಇದೆ. KEA ನೀಟ್ ಕಟ್ ಆಫ್ ಅಂತ ಕ್ಲಿಕ್ ಮಾಡಿದ್ರೆ ಜನರಲ್ ಕ್ಯಾಟಗರಿ ಕಟ್ ಆಫ್ ಅಂತ ಹೇಳಿ 24 ಫೈಲ್ಸ್ ಇದೆ. ಜನರಲ್ ಕ್ಯಾಟಗರಿ ಅಂದ್ರೆ ನೋಡಿ, ಪ್ರತಿಯೊಂದು ಕ್ಯಾಟಗರಿ ಜನರಲ್ ಅಂದ್ರೆ 3A ಜನರಲ್, 3A ಕನ್ನಡ ಮೀಡಿಯಂ, 3A ರೂರಲ್, 3BG, ಸೊ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಈ ರೀತಿ ಎಲ್ಲವೂ ಕೂಡ ಇದೆ. 24 ಕ್ಯಾಟಗರಿ ಬರ್ತದೆ ಇಲ್ಲಿ. ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಕಾಣಿಸ್ತದ, ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಅಂಡರ್ ಎಲ್ಲಾ ಕ್ಯಾಟಗರಿ ಕೂಡ ಇದೆ. 24 ಪೇಜಸ್, 24 PDF ಇಲ್ಲೂ ಕೂಡ ಬರ್ತದೆ. ಅದಾದ್ಮೇಲೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಕಟ್ ಆಫ್ ಅಲ್ಲಿ ನಿಮಗೆ GMP ಕ್ಯಾಟಗರಿ 12 ಲಕ್ಷ ಪ್ಲಸ್ 20 ಲಕ್ಷ, ಅದು ಕೂಡ ಕಟ್ ಆಫ್ ನಾ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ 12 ಲಕ್ಷ ಯಾವ್ಯಾವ ಫೀ ಸ್ಟ್ರಕ್ಚರ್ ಯಾವ ಕಾಲೇಜ್ ಅನ್ನೋದನ್ನ ನಾ ಇಲ್ಲಿ ತೋರಿಸಿದ್ದೀನಿ ನಾನು. 20 ಲಕ್ಷದ್ದು ಕೂಡ ಕೆಳಗಡೆ ಇರುವಂತದ್ದು, 20 ಲಕ್ಷ, 22 ಲಕ್ಷ, 25 ಲಕ್ಷದವರೆಗೂ ಇದೆ. ಇನ್ನು GMPH ಕ್ಯಾಟಗರಿ ಅಂದ್ರೆ GMP ವಿತ್ ಹೈದರಾಬಾದ್ ಕರ್ನಾಟಕ 12 ಲಕ್ಷದಿದೆ, 20 ಲಕ್ಷದಿದೆ. ಸೊ ಅದು ಕೂಡ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತದೆ. ಅದಾದ್ಮೇಲೆ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಮೈನಾರಿಟಿಯಲ್ಲಿ ತೆಲುಗು ಲಿಂಗ್ವಿಸ್ಟಿಕ್ ಎಷ್ಟು ಸ್ಟಾಪ್ ಆಗಿದೆ, ತಮಿಳ್ ಲಿಂಗ್ವಿಸ್ಟಿಕ್ ಎಷ್ಟು ಸ್ಟಾಪ್ ಆಗಿದೆ, ಎಲ್ಲ ಇನ್ಫಾರ್ಮೇಶನ್ ಸಿಗ್ತದೆ ಇಲ್ಲಿ. ಮ್ಯಾನೇಜ್ಮೆಂಟ್ ಸೀಟ್ ಅಂಡರ್ ಎಷ್ಟು ಫೀಸ್ ಇದೆ, ಎಷ್ಟು ಸ್ಕೋರಿಗೆ ಅದು ಸ್ಟಾಪ್ ಆಗಿದೆ, ಯಾವ ರ್ಯಾಂಕಿಗೆ ಅದು ಸ್ಟಾಪ್ ಆಗಿದೆ ಅನ್ನೋದ್ರ ಎಲ್ಲ ಇನ್ಫಾರ್ಮೇಶನ್ ಇದರಲ್ಲಿ ಸಿಗುತ್ತೆ. ಅದೇ ಹೇಳಿದ್ನಲ್ಲ, ಇದು KE ಅವರ ಕಟ್ ಆಫ್. KE ಅವರ ಕಟ್ ಆಫ್ ಅಲ್ಲೂ ಕೂಡ ಎಲ್ಲವೂ ಇದೆ, ಅಲ್ಲಿಂದಾನೇ ನಾನು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು. ಸೊ ಅದರಲ್ಲಿ ಎಲ್ಲವೂ ಇದೆ, ಬಟ್ ಅಲ್ಲಿ ನಿಮಗೆ ಏನಾಗ್ತದೆ, ಕಟ್ ಆಫ್ ಇದೆ, ಇಷ್ಟೇ ಕಟ್ ಆಫ್ ಅನ್ನೋದು ನೋಡ್ಕೊಳ್ಳೋದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅಷ್ಟೇ. ಆ ಟೈಮಿಗೆ ನೀವು ನನಗೆ ಅಮೌಂಟ್ ಕೊಡ್ತಾ ಇದ್ದೀರಿ ಅಷ್ಟೇ, ಟೈಮ್ ಈಕ್ವಲ್ ಟು ಮನಿ. ಸೊ ಇದಾದ ಮೇಲೆ ನಿಮಗೆ ಇಲ್ಲಿ NRI ಕಟ್ ಆಫ್ ಇದೆ, ಓಪನ್ ಕ್ಯಾಟಗರಿ ಕಟ್ ಆಫ್, ಔಟ್ಸೈಡ್ ಕರ್ನಾಟಕ ಅವರಿಗೂ ಕೂಡ ಇರುವಂತದ್ದು. ಅದಾದ ಮೇಲೆ ನಿಮಗೆ 3ನೇದು ಸ್ಪೆಷಲ್ ಕ್ಯಾಟಗರಿ ಇದೆ, 4ನೇದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ನಿಮಗೆ CAPF, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, NCC, ಸ್ಪೋರ್ಟ್ಸ್, PH ಕ್ಯಾಟಗರಿಯಲ್ಲಿ ಮತ್ತೆ ಫಸ್ಟ್ ರೌಂಡ್ PH ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಷ್ಟು ಸ್ಟಾಪ್ ಆಗಿತ್ತು, ಸೆಕೆಂಡ್ ರೌಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಷ್ಟು ಸ್ಟಾಪ್ ಆಗಿತ್ತು, ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಸಿಗ್ತದೆ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಹೋದ್ರಿ ಅಂತ ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ MCC ಆಲ್ ಇಂಡಿಯಾ ಕೋಟಾ ಕಟ್ ಆಫ್ ಅಂತ ಕಾಣಿಸ್ತದೆ. ಅಲ್ಲಿ ಆಲ್ ಇಂಡಿಯಾ ಕೋಟಾ ಕರ್ನಾಟಕ ಗೌರ್ಮೆಂಟ್ ಕಾಲೇಜಸ್ ಇದೆ, ಡೀಮ್ಡ್ ಕಾಲೇಜಸ್ ಇದೆ ನೋಡಿ. ಎಲ್ಲ 12 ಡೀಮ್ಡ್ ಕಾಲೇಜಸ್ ಅಲ್ಲಿ ಯಾವ ಸ್ಕೋರಿಗೆ ಎಲ್ಲಿ ಸ್ಟಾಪ್ ಆಗಿದೆ ಯಾವುದು ಎಲ್ಲವನ್ನು ಕೂಡ ಇಲ್ಲಿ ತೋರಿಸ್ತೀನಿ ನಾನು. ನೆಕ್ಸ್ಟ್ ಏಮ್ಸ್ ಕಾಲೇಜ್ ಎಲ್ಲ ಕಟ್ ಆಫ್ ಇದೆ, ESI ಕಾಲೇಜ್ IP ವಾರ್ಡ್ ಕೋಟಾ ಏನಿರ್ತದೆ ಅದಕ್ಕಿದೆ, ಜಿಪ್ಮರ್ ಕಟ್ ಆಫ್ ಇದೆ, ಆಲ್ ಇಂಡಿಯಾ ಡೀಮ್ಡ್ ಕಾಲೇಜಸ್ ಓಪನ್ ಮತ್ತೆ NRI ಕೋಟಾ ಕಟ್ ಆಫ್ ಎಲ್ಲವೂ ಕೂಡ ಎಲ್ಲಾ ಕಾಲೇಜಸ್ ಇಡೀ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ಡೀಮ್ಡ್ ಕಾಲೇಜಿನ ಓಪನ್ ಕೋಟಾ ಮತ್ತೆ NRI ಕೋಟಾ ಕಟ್ ಆಫ್ ಅನ್ನ ಇಲ್ಲಿ ನೀವು ನೋಡಬಹುದು. ಇದಾದ ಮೇಲೆ ನೀವು BDS ಅಂತ ಹೋಗೋಣಂತೆ. BDS ಅಲ್ಲೂ ಕೂಡ ಅದೇ ರೀತಿ ಇರ್ತದೆ, ಜನರಲ್ಲು, ಹೈದರಾಬಾದ್ ಕರ್ನಾಟಕ, ಪ್ರೈವೇಟ್ ಮ್ಯಾನೇಜ್ಮೆಂಟ್, ಮತ್ತೆ ಇಲ್ಲೇ ನಾನು
ಇದು ಒಂದೇ PDF ಬರೋದಕ್ಕೆ ಇಲ್ಲೇ ಕೊಟ್ಟಿದ್ದೀನಿ 2025 ಡೀಮ್ಡ್ BDS ಕಾಲೇಜಸ್ ಕಟ್ ಆಫ್ ಅಂತ ಹೇಳಿ. ಸೊ ಅದನ್ನು ಕೂಡ ನೋಡ್ಬೋದು. ಇಲ್ಲಿ 7 ಕಾಲೇಜಸ್ ಡೀಮ್ಡ್ ಕಾಲೇಜಸ್ ನಿಮಗೆ ಇಲ್ಲಿ ಕಾಣಿಸ್ತದೆ. ಅದರ ಕಟ್ ಆಫ್ ಅನ್ನು ನೀವು ಇಲ್ಲಿ ನೋಡ್ಬೋದು. ಇನ್ನು ಇದರ ಜೊತೆಗೆ BAMS ಅಲ್ಲಿ 3 ಕೆಟಗರಿ ಇರ್ತದೆ. ಒಂದು ಜನರಲ್ ಕೆಟಗರಿ ಕಟ್ ಆಫ್. ಇದರಲ್ಲಿ ಎಲ್ಲಾ ಕಾಲೇಜಸ್ 2025 3 ರೌಂಡ್ ನಡೆದಿತ್ತಲ್ಲಿ 3 ರೌಂಡ್ಸ್ ಕಟ್ ಆಫ್ ಇದೆ. ಗೊತ್ತಿರ್ಲಿ MBBS BDS ಅಲ್ಲಿ 2 ರೌಂಡ್ ಕಟ್ ಆಫ್ ನಾನು ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ, ಅಥವಾ ಅಪ್ ಟು ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ, 3rd ರೌಂಡ್ಗೆ ಅಪ್ಗ್ರೇಡೇಷನ್ ಇರ್ಲಿಲ್ಲ. ಸೊ ಹೊಸ ಕಾಲೇಜಲ್ಲಿ ಏನ್ ಸೀಟ್ ಜಾಸ್ತಿ ಆಗಿತ್ತು, ಅದು ಕೂಡ KEAಗೆ ವಿರುದ್ಧ ಕೋರ್ಟ್ಗೆ ಹೋದಾಗ ವಿದ್ಯಾರ್ಥಿಗಳು ಅಲ್ಲಿ ಕೋರ್ಟ್ ಆದೇಶದ ಪ್ರಕಾರ ಅವಕಾಶ ಕೊಟ್ಟಿದ್ದು. ಸೊ ಅದಕ್ಕಾಗಿ 3rd ರೌಂಡ್ ಅನ್ನ ನಾನು ಇಷ್ಟು ವರ್ಷದವರೆಗೆ 3rd ರೌಂಡ್ ಅನ್ನು ನಾನು ಬೈ ಲಕ್ ಕನ್ಸಿಡರ್ ಮಾಡ್ತೀನಿ. ನಿಮ್ಮ ಲಕ್ ಚೆನ್ನಾಗಿದ್ರೆ ಸಿಗುವಂತದ್ದು. ಸೊ ಅದಕ್ಕಾಗಿ ನನ್ನ ಒಂದು ಕಟ್ ಆಫ್ PDF ಅಲ್ಲಿ 3rd ರೌಂಡ್ ನಿಮಗೆ ಸಿಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನಿದೆ ಅನ್ನೋದನ್ನ ನಿಮ್ ಮುಂದೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು. ಸೊ ಏನಾಯ್ತು, ಲಾಸ್ಟ್ ಟೈಮ್ ಎಲ್ಲ ನಾನು ಇಂಜಿನಿಯರಿಂಗ್ ಎಲ್ಲ ಕೊಟ್ಟಾಗ ಸರ್ ಎಲ್ಲಾ ಕಾಲೇಜಲ್ಲಿ ಕಟ್ ಆಫೇ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ರು. ಬಟ್ ಆ ಕಾಲೇಜಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಕಟ್ ಆಫೇ ಇಲ್ಲ KE ಅವ್ರ ಕಡೆಯಿಂದ, ಅಥವಾ ಅಲಾಟ್ಮೆಂಟೇ ಇಲ್ಲ ಅಂದ್ರೆ ನಾನು ಕೂಡ ಅದನ್ನ ನನಗ್ ಬೇಕು ಅಂತ ಹೇಳಿ ಮಾಡಿ ರೆಡಿ ಮಾಡ್ಕೊಡ್ಲಿಕ್ಕೆ ಬರೋದಿಲ್ಲ. ಇವೆಲ್ಲವಕ್ಕೂ KEAನೇ ಮೂಲ. ರಿಮೆಂಬರ್, KEA ಮತ್ತೆ MCC ಇಂದನೇ ನಾನು ಡೀಟೇಲ್ಸ್ ಅನ್ನ ತಗೊಂಡಿರೋದಾಗಿರ್ತದೆ. ಸೊ ಆ ಕಾರಣಕ್ಕೆ BAMS ಅಲ್ಲೂ ಕೂಡ ನಿಮಗೆ ಹೈದರಾಬಾದ್ ಕರ್ನಾಟಕ ಕಟ್ ಆಫ್ ಕಾಣಿಸ್ತದೆ ಎಲ್ಲಾ ಕೆಟಗರಿದು. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ BAMS ಅಲ್ಲಿ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟಾ ಕಟ್ ಆಫ್ ಕೂಡ ಇಲ್ಲಿ ಕಾಣಿಸ್ತದೆ. ಓಪನ್ ಕೆಟಗರಿ ಮತ್ತೆ ಅದರ್ಸ್ ಮ್ಯಾನೇಜ್ಮೆಂಟ್ ಕೆಟಗರಿ. ಟೋಟಲ್ 97 ಕಾಲೇಜಸ್ ಇರುವಂತದ್ದು BAMS ಅಲ್ಲಿ. ಎಲ್ಲವೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತದೆ. ರೈಟ್. ಸೊ ಈ ರೀತಿ ನೀವು ಇದನ್ನು ಯುಟಿಲೈಸ್ ಮಾಡ್ಕೋಬಹುದು. ಆಲ್ರೆಡಿ ನಾನು ಹೇಳಿರುವ ಹಾಗೆ, ಸೊ ಇದಕ್ಕೆ 299 rupees ಚಾರ್ಜ್ ಮಾಡ್ತೀನಿ ನಾನು. ಬೇಕಿದ್ರೆ ನನ್ನ RH Chemistry ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ ಪರ್ಚೇಸ್ ಮಾಡ್ಕೊಳ್ಳಿ. ಪರ್ಚೇಸ್ ನೀವು ಯಾವ ನಂಬರ್ ಇಂದ ಲಾಗಿನ್ ಆಗಿರ್ತೀರಿ, ಸೊ ಆ ನಂಬರ್ ಇಂದನೇ ನೀವು ನೋಡ್ಕೋಬೇಕು. ಲಾಗಿನ್ ಪ್ರತಿ ಟೈಮ್ ಲಾಗಿನ್ ಆಗ್ಬೇಕಾಗ್ತದ. ಪೇಮೆಂಟ್ ಅಲ್ಲಿ ನಿಮಗೆ QR ಕೋಡ್ ಬರ್ತದ, ಇಲ್ಲ ಕಾರ್ಡ್ ಯೂಸ್ ಮಾಡ್ಕೋಬಹುದು. ಅದು ನೀವು ಬೇರೆ ಯಾವ ನಂಬರ್ ಇಂದಾರು ಪೇಮೆಂಟ್ ಮಾಡಿ. ಆದ್ರೆ ಲಾಗಿನ್ ಪೇಮೆಂಟ್ ಮಾಡಬೇಕಾದ್ರೆ ಯಾವ ನಂಬರ್ ಇಂದ ನೀವು ಲಾಗಿನ್ ಆಗಿದ್ದೀರಿ ಅದೇ ನಂಬರ್ ನ ಪ್ರತಿ ಟೈಮ್ ನೀವು ಲಾಗಿನ್ ಆಗ್ಬೇಕಾದ್ರೆ ಹಾಕಿದ್ರೆ ಮಾತ್ರ ನೀವು ಪರ್ಚೇಸ್ ಮಾಡಿರೋ PDF ಕಾಣಿಸ್ತದೆ. ನೀವು ಯಾವುದೋ ಒಂದು ನಂಬರ್ ಇಂದ ಪೇಮೆಂಟ್ ಮಾಡಿರ್ತೀರಿ, ಪೇ ಮಾಡಿರ್ತೀರಿ, ಇಲ್ಲಿ ಲಾಗಿನ್ ಅದೇ ನಂಬರ್ ಇಂದ ಲಾಗಿನ್ ಆಗ್ಲಿಕ್ಕೆ ಹೋಗ್ತೀರಿ, ಅಥವಾ ಪೇಮೆಂಟ್ ಮಾಡಬೇಕಾದ್ರೆ ಆ ನಂಬರ್ ಇದರ ಲಾಗಿನ್ ಇರೋದಿಲ್ಲ. ಸೊ ಅಂತ ಕೇಸಲ್ಲಿ ಬರೋದಿಲ್ಲ. ಸೊ ಬರೋದಿಲ್ಲ ಅಂದಾಗ ನನಗೆ ಅಲ್ಲಿ ಒಂದು ಮೆಸೇಜ್ ಅಂತ ಕಾಣಿಸ್ತದೆ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಚಾಟ್ ಮೂಲಕ ನಾನು ಅದಕ್ಕೆ ಸೊಲ್ಯೂಷನ್ ಅನ್ನ ಕೊಡ್ತೀನಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಕಟ್ ಆಫ್ ಎಲ್ಲ ಕಟ್ ಆಫ್ ನಿಮಗೆ ವಿತ್ ರ್ಯಾಂಕ್ ಅಂಡ್ ಮಾರ್ಕ್ಸ್ ಸಿಗ್ತದೆ. ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳಿರುವ ಹಾಗೆ ಇದರಲ್ಲಿ ನಿಮಗೆ ಪ್ರಿಯಾರಿಟಿ ಕೊಡೋದಿಲ್ಲ ನಾನು, ಬರೋದಿಲ್ಲ ಅದು. ಎರಡನೇದಾಗಿ MBBS BDS ಅಲ್ಲಿ ರೌಂಡ್ 1 ಮತ್ತೆ ರೌಂಡ್ 2 ಎರಡೇ ಇನ್ಕ್ಲೂಡ್ ಆಗಿರೋದು. BAMS ಅಲ್ಲಿ ಲಾಸ್ಟ್ ಇಯರ್ ಮಾಪಪ್ ಗಿಂತ ಮುಂಚೆ 3 ರೌಂಡ್ ಮಾಡಿದ್ರು ಅನ್ನೋದಕ್ಕೆ BAMS ಅಲ್ಲಿ 3 ರೌಂಡ್ ಕಟ್ ಆಫ್ ನಿಮಗೆ ಇಲ್ಲಿ ಕಾಣಿಸ್ತದೆ. ಯಾವ್ದಾದ್ರು ಕಾಲೇಜಿನ ಕಟ್ ಆಫ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದೆ, ರಾಂಗ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಸೊ ದಟ್ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಯಾಕಂತಂದ್ರೆ ನಾನು ಕೂಡ ಸರ್ವಜ್ಞ ಅಲ್ಲ. ಸೊ ನಾನು ಪರ್ಫೆಕ್ಟ್ ಅಂತ ಹೇಳೋದಿಲ್ಲ. ಏನೋ ಮಿಸ್ಟೇಕ್ ಟೈಪ್ ಮಾಡಬೇಕಾದ್ರೆ ಅಥವಾ ಅದನ್ನ ಮ್ಯಾಪಿಂಗ್ ಮಾಡಬೇಕಾದ್ರೆ ರಾಂಗ್ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅಂತ ಕೇಸಲ್ಲಿ ಅದನ್ನ ಕರೆಕ್ಷನ್ ಮಾಡಿ ಮತ್ತೆ ಆ PDF ಅನ್ನು ಹೊಸದಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.